ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಯೇಸು ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಪ್ರಿಯರೇ, ನಿಮಗೆಲ್ಲರಿಗೂ 2025 ಹೊಸ ವರ್ಷದ ಶುಭಾಶಯಗಳು. ಇಂದಿನ ಶುಭ ಸಂದೇಶದಲ್ಲಿ ಕುರುಬರಿಗೆ ದೇವದೂತರು ನೀಡಿದ ಪರಮಾನಂದದ ಶುಭ ಸಂದೇಶ, ಅವರು ನಂಬಿ ತ್ವರೆಯಾಗಿ ಬೆತ್ಲೆಹೆಮ್ಗೆ ಹೋಗಿ ದೂತನು ಹೇಳಿದಂತೆ ಮರಿಯಳನ್ನು ಜೋಸೆಫನನ್ನು ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಅವರು ಕಂಡರು ಮತ್ತು ತಮಗಾದ ದೇವದೂತರ ಭೇಟಿ ಮತ್ತು ಅವರ ಆ ಲೋಕೋದ್ಧಾರಕನ ಕುರಿತಾದ ಯೇಸು ಕ್ರಿಸ್ತರ ಕುರಿತಾದ ಸಂದೇಶವನ್ನು ಅವರು ಅಲ್ಲಿದ್ದವರಿಗೆ ತಿಳಿಸಿದರು. ಮತ್ತು ಬಾಲ ಯೇಸುವನ್ನು ಭೇಟಿ ಮಾಡಿದ ಅವರು ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂತಿರುಗುವುದನ್ನು ನಾವು ಕಾಣ್ತೇವೆ. ಮಾತೆ ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದರು. ಪ್ರಿಯರೇ, ಯೇಸು ನನ್ನನ್ನು ನಿಮ್ಮನ್ನು ಧರ್ಮಶಾಸ್ತ್ರದ ವಿಧಿ ನಿಯಮದಿಂದ ಬಿಡುಗಡೆ ಮಾಡಲು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಜನಿಸಿದ್ರು. ಅವರ ಜನನ, ಅವರ ಜೀವನ ಆ ಧರ್ಮಶಾಸ್ತ್ರದ ಅಧೀನದಲ್ಲಿತ್ತು. ಪ್ರಿಯರೇ, ನನಗೆ ನಿಮಗೆ ಕೃಪೆ ಭರಿತ ಜೀವನ ಕೊಡಲು ಆ ಧರ್ಮಶಾಸ್ತ್ರದ ನಿಯಮದಂತೆ ಯೇಸು 8ನೇ ದಿನಕ್ಕೆ ಅವರಿಗೆ ಸುನ್ನತಿ ಮಾಡಲಾಯಿತು. ದೇವಾಲಯದಲ್ಲಿ ಅವರನ್ನು ಅರ್ಪಿಸಲಾಯಿತು. ಸಬ್ಬತ್ ಆಚರಣೆಗಳನ್ನು ಅವರು ಮಾಡುತ್ತಿದ್ದರು. ಹೀಗೆ ಧರ್ಮಶಾಸ್ತ್ರದ ಎಲ್ಲ ನಿಯಮಗಳನ್ನು ಅವರು ನೆರವೇರಿಸಿದ್ರು, ಅವರು ಜೀವಿಸಿದ್ರು. ಪ್ರಿಯರೇ, ಧರ್ಮಶಾಸ್ತ್ರದ ಮುಖಾಂತರ ದೇವರ ಜೊತೆಗೆ ಸತ್ಸಂಬಂಧ ಪಡೆಯುವುದು ಮನುಷ್ಯನಿಗೆ ಅಸಾಧ್ಯವಾಗಿತ್ತು. ರಕ್ಷಣೆ ಪಡೆಯುವುದು ಅಸಾಧ್ಯವಾಗಿತ್ತು. ಇದನ್ನು ಅರಿತ ದೇವರು ಯೇಸು ಕ್ರಿಸ್ತರನ್ನು ಈ ಧರೆಗೆ ನಿಮ್ಮ ಪರವಾಗಿ ಸಬ್ಸ್ಟಿಟ್ಯೂಟ್ ಆಗಿ ಕಳಿಸಿಕೊಟ್ರು. ದಾವೀದ ವಂಶದಲ್ಲಿ ಒಬ್ಬ ಸ್ತ್ರೀಯಲ್ಲಿ, ಮಾತೆ ಮರಿಯಳ ಉದರದಲ್ಲಿ ಒಬ್ಬ ಮಾನವನಾಗಿ ಯೇಸು ಈ ಲೋಕದಲ್ಲಿ ಜನಿಸಬೇಕಾಯಿತು. ಧರ್ಮಶಾಸ್ತ್ರ ಯೇಸು ಕ್ರಿಸ್ತರ ಕಡೆಗೆ ನಮ್ಮನ್ನು ನಡೆಸುತ್ತದೆ ಹೊರತು ಧರ್ಮಶಾಸ್ತ್ರ ನಮಗೆ ದೇವರ ಸತ್ಸಂಬಂಧ ಗಳಿಸಿಕೊಡುವುದಿಲ್ಲ, ನಮಗೆ ರಕ್ಷಣೆ ತರುವುದಿಲ್ಲ. ಪ್ರಿಯರೇ, ನಮಗೆ ದೇವರೊಂದಿಗೆ ಸತ್ಸಂಬಂಧ ವಿಶ್ವಾಸದ ಮೂಲಕ, ಯೇಸು ಕ್ರಿಸ್ತರಲ್ಲಿ ಶುಭ ಸಂದೇಶದಲ್ಲಿಟ್ಟಿರುವ ವಿಶ್ವಾಸದ ಮುಖಾಂತರ ದೇವರ ಕೃಪೆಯಾಗಿ ದೊರೆಯೋದಾಗಿದೆ. ಪ್ರಿಯರೇ, ನಮಗೆ ಈ ದೇವರ ಸತ್ಸಂಬಂಧ ಒದಗಿಸಿಕೊಡಲು ಯೇಸು ಮನುಷ್ಯರಾದರು. ಆತ್ಮಿಕವಾಗಿ ಸತ್ತು ಹೋದ ನಮ್ಮಲ್ಲಿ ಹೊಸ ಜೀವ ತುಂಬಲು ಯೇಸು ಮನುಷ್ಯನಾಗಿ ತಮ್ಮ ದೇಹದಲ್ಲಿ, ಮನುಷ್ಯ ದೇಹದಲ್ಲಿ ಈ ಧರೆಯಲ್ಲಿ ಜನಿಸಿದರು. ನಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಮುಖಾಂತರ ತಂದೆಯ ಸಂಬಂಧವಿಲ್ಲದೆ ಜೀವಿಸುತ್ತಿದ್ದವರಿಗೆ ಅಪ್ಪ ತಂದೆಯೇ ಎಂದು ಕರೆಯುವ ಆ ಪುತ್ರನ ಆತ್ಮ ನಮಗಿಂದು ಯೇಸು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರು ಕೊಟ್ಟಿದ್ದಾರೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಪ್ರಿಯರೇ, ಯಾವ ರೀತಿಯಲ್ಲಿ ಮಾತೆ ಮರಿಯಳು ಈ ವಾಚನದಲ್ಲಿ ನಾವು ಆಲಿಸಿದೆವು, ಆಕೆ ಎಲ್ಲ ವಿಷಯಗಳನ್ನು, ಆ ವಾಗ್ದಾನಗಳನ್ನು ಆಲೋಚಿಸುತ್ತಾ ಬಂದರು. ಆಕೆ ದೈವ ವಾಗ್ದಾನವನ್ನು ವಿಶ್ವಾಸಿಸಿ ಕೃಪೆಯ ನಿಯಮಕ್ಕೆ ಒಳಪಟ್ಟು ದೇವರ ಸತ್ಸಂಬಂಧದಲ್ಲಿದ್ದು ದೇವರ ಮಗಳಾಗಿ ದೈವ ನಿಯಮಕ್ಕೆ ತಲೆಬಾಗಿ ಜೀವಿಸಿದರು. ನಾವಿಂದು ಮಾಡಬೇಕಾಗಿರೋದು ಅದೇ. ನಾವಿಂದು ಯೇಸು ಕ್ರಿಸ್ತರ ಶುಭ ಸಂದೇಶದ ಈ ಸತ್ಯವನ್ನು ಗ್ರಹಿಸಿಕೊಂಡು ನಾವು ಕೂಡ ದೈವ ನಿಯಮಕ್ಕೆ ತಲೆಬಾಗಬೇಕು. ಕೃಪೆಯಲ್ಲಿ ನಾವೆಲ್ಲರೂ ಜೀವಿಸುವವರಾಗಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.